ಕಂಪ್ಲಿ ತಾಲೂಕಿನ ಹೊಸ ನೆಲ್ಲೂಡಿ ಗ್ರಾಮ ಪಂಚಾಯಿತಿ ಸಮೀಪ ಇರುವ ನೀರಿನ ಟ್ಯಾಂಕರ್ನಲ್ಲಿ ಸತತವಾಗಿ ನೀರು ಸೋರಿಕೆಯಾಗ್ತಾ ಇದ್ದು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರು ಸಿಗುವುದೇ ಕಷ್ಟವಾಗಿರುವ ಸಂದರ್ಭದಲ್ಲಿ ಈ ರೀತಿ 24 ಗಂಟೆಗಳು ನೀರು ವ್ಯರ್ಥವಾಗುತ್ತಿರುವುದು ಜನರಲ್ಲಿ ಬೇಸರ ಹಾಗೂ ಆತಂಕ ಮೂಡಿಸಿದೆ. ವಿಶೇಷವಾಗಿ ಟ್ಯಾಂಕರ್ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಇದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಶ್ನಾರ್ಹವಾಗಿದೆ. ಇದೇ ವೇಳೆ ಸುಮಾರು 2 ವರ್ಷಗಳ ಹಿಂದೆ ಬೇಸಿಗೆ ಸಂದರ್ಭದಲ್ಲಿ ನೀರಿನ ತೊಂದರೆ ಉಂಟಾದಾಗ ಅಂದಿನ ಕಂಪ್ಲಿ ತಹಸೀಲ್ದಾರ್ ಸ್ವತಃ ಮುಂದಾಗಿ ರಾತ್ರೋರಾತ್ರಿ ಬೋರ್ವೆಲ್ ಕೊರೆಸಿ ಜನರಿಗೆ ನೀರಿನ ಸೌಲಭ್ಯ ಕಲ್ಪಿಸಿದ್ದನ್ನ ಗ್ರಾಮಸ್ಥರು ನೆನಪಿಸಿಕೊಂಡಿದ್ದಾರೆ. ಆದ್ರೆ ಈಗ ಅದೇ ಮಟ್ಟದ ತುರ್ತು ಕ್ರಮಗಳು ಕಾಣಿಸದೇ ಇರುವುದಕ್ಕೆ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀರು ಉಳಿಸಿ ಮರವ ಬೆಳೆಸಿ ಎಂಬ ಸರ್ಕಾರದ ಘೋಷಣೆಗಳನ್ನ ಗಾಳಿಗೆ ತೂರಿದಂತಾಗಿದ್ದು, ಒಂದ್ ಕಡೆ ಜನ ಮನೆ ಮನೆಗೆ ನೀರಿಗಾಗಿ ಪರದಾಡುತ್ತಿರುವಾಗ ಇನ್ನೊಂದು ಕಡೆ ನೀರು ನಿರಂತರವಾಗಿ ಹರಿದು ಹೋಗುತ್ತಿರುವುದು ವಿಷಾದನೀಯ ಸಂಗತಿ ಎಂದಿದ್ದಾರೆ. ಸ್ಥಳೀಯರು ತಮ್ಮ ಮಟ್ಟಿಗೆ ಪ್ರಯತ್ನಿಸಿ ನೀರು ನಿಲ್ಲಿಸಲು ಕಟ್ಟಿಗೆ ಕೋಲುಗಳನ್ನು ಬಳಸಿ ತಾತ್ಕಾಲಿಕ ಕ್ರಮ ಕೈಗೊಂಡಿದ್ರೂ ಕೂಡ ರಾತ್ರಿ ವೇಳೆ ಮತ್ತೆ ನೀರು ವ್ಯರ್ಥವಾಗುತ್ತಿರುವುದು ಕಂಡುಬಂದಿದೆ. ಗ್ರಾಮ ಪಂಚಾಯಿತಿ ಹತ್ತಿರವೇ ಇಂತಹ ಪರಿಸ್ಥಿತಿ ಇದ್ರೆ ಗ್ರಾಮದಲ್ಲಿನ ಇತರ ಟ್ಯಾಂಕರ್ಗಳ ಸ್ಥಿತಿ ಹೇಗಿರಬಹುದು ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೋರಿಕೆ ತಡೆದು ನೀರಿನ ಸಮರ್ಪಕ ಬಳಕೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.